ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ನಾವಿದ್ದೀವಿ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೆ ಬಂದಿದ್ದೀವಿ. ದೇವರಾಜ ಅರಸು ಅವರ ಒಂದು ಸ್ವಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ. ಕರ್ನಾಟಕ ರಾಜ್ಯದ 8ನೇ ಮುಖ್ಯಮಂತ್ರಿ ಮಣ್ಣಿನ ಮಗನು ಇವನು ಕೊಡುಗೈದಾನಿ. ರಾಜ್ಯ ಕಂಡ ಒಂದು ಉನ್ನತ ಮುಖ್ಯಮಂತ್ರಿಗಳ ಸ್ವಗ್ರಾಮಕ್ಕೆ ಹೋಗುವಂತ ರಸ್ತೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಬರೀ ರಸ್ತೆ ಗುಂಡಿಗಳು. ಸರಳ ಸಜ್ಜನಿಕೆ ಮಹಾನ್ ವ್ಯಕ್ತಿಯಾಗಿದ್ರು. ದೀನ ದಲಿತರ ಧ್ವನಿಯಾಗಿ ಯಾವಾಗ್ಲೂ ಇದ್ದಂತವ್ರು. ಹೋರಾಟಗಳ ಮಾಡ್ಕೊಂಡ್ ಬಂದಿರತಕ್ಕಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಜಗವೇ ನಿನದು ಜಯಿಸೋ ನಾಯಕ. ದಿವಂಗತ ದೇವರಾಜ ಅರಸು ಅವರ ಸಮಾಧಿ ಹತ್ರ ಇದ್ದೀವಿ. ಒಂದೂರಲ್ಲಿ ಒಬ್ಬ ರಾಜನಿದ್ದನು. ರೈತರಿಗೆ ಸಾಕಷ್ಟು ಅನ್ಯಾಯಗಳಾಗ್ತಿದೆ. ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರಗಳಾಗ್ಬೋದು, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಬೇಕು, ಗೆಲ್ಲುವ ತನಕ ಹೋರಾಟ. ಬೇಸರ ಆಗುತ್ತೆ, ಇಷ್ಟರ ಮಟ್ಟಿಗೆ ಹಾಳಾಗಿದೆ. ಒಂದು ವರ್ಷದಲ್ಲಿ ಅವ್ರನ್ನ 2 ದಿವಸ ಮಾತ್ರ ಆಡಿ ಉಗುಳ್ತಾರೆ. ಪುಣ್ಯ ಸ್ಮರಣೆ ಒಂದು, ಜಯಂತಿ ಒಂದು. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ಅವತ್ತಿಗೆ ದೇವರಾಜ ಅರಸು, ಇವತ್ತಿಗೆ ಸಿದ್ದರಾಮಯ್ಯನವರು. ನಮಸ್ಕಾರ, ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವೀಕ್ಷಕರೇ, ಪ್ರಜಾಪಯಣದ ಇವತ್ತಿನ ಸಂಚಿಕೆಯಲ್ಲಿ ನಾವಿದ್ದೀವಿ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೆ ಬಂದಿದ್ದೀವಿ. ಯಾಕೆ ಹುಣಸೂರು ತಾಲೂಕಿಗೆ ಬಂದಿವಿ ಅಂತ ಇಲ್ಲಿ ಏನಂತ ವಿಶೇಷ ಏನಿದೆ ಅಂತ ಹೇಳೋದಾದ್ರೆ, ಇವತ್ತು ನಾವಿರ್ತಕ್ಕಂಥದ್ದು ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಯಾಕೆ ಅಂತಂದ್ರೆ ರಾಜ್ಯ ಕಂಡ ಕರ್ನಾಟಕ ರಾಜ್ಯದ 8ನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ದಿವಂಗತ ದೇವರಾಜ ಅರಸರವರ ಸ್ವಗ್ರಾಮಕ್ಕೆ ಬಂದಿದ್ದೀವಿ. ಆ ಸ್ವಗ್ರಾಮದಲ್ಲಿ ಯಾರೆಲ್ಲ ಅವ್ರ ಮನೆ ಹೇಗಿದೆ, ಅವ್ರ ಹುಟ್ಟೂರು ಯಾವ ತರ ಇತ್ತು, ಮತ್ತೆ ಅವ್ರ ಜೊತೆ ಒಂದಷ್ಟು ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಅವ್ರ ಕಾಲಾವಧಿ ಯಾವ ತರ ಇತ್ತು, ಮತ್ತೆ ಅವರ ಸಮಾಧಿ ಸ್ಥಳನೂ ಕೂಡ ಇದೇ ಗ್ರಾಮದಲ್ಲಿ ಇದೆ ಅಂತ ನಮಗೆ ಮಾಹಿತಿ ಲಭ್ಯವಾಗಿದೆ. ಸೊ ಆದ್ರಿಂದ ನಾವು ಇವತ್ತು ನೀವು ನೋಡ್ತಾ ಇರ್ಬೋದು, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಇರ್ತಕ್ಕಂಥ ರಸ್ತೆಯ ಮುಂಭಾಗದಿಂದ ಒಂದು ದೊಡ್ಡದಾಗಿ ಆರ್ಚ್ ಮಾಡಿದ್ದಾರೆ. ನೀವು ನೋಡ್ಬೋದು ದೊಡ್ಡದ ಆರ್ಚ್ ಅಲ್ಲಿ. ಸೊ ದಿವಂಗತ ದೇವರಾಜ ಅರಸರವರು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರ ಸ್ವಗ್ರಾಮ ಕಲ್ಲಳ್ಳಿಗೆ ಸುಸ್ವಾಗತ ಅಂತ ನಮಗೆ ಬೋರ್ಡ್ ಕಾಣಿಸ್ತಾ ಇದೆ, ಆರ್ಚ್ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳಾಗಿ 8ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ದೇವರಾಜ ಅರಸರವರು ಇವರು ದಲಿತರ ಧ್ವನಿಯಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶೋಷಿತ ವರ್ಗದವರಿಗೆ ಅವರಿಗೆ ಹಿಂದೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಅಂತ ಹೇಳಿದ್ರು. ಹಿಂದುಳಿದ ವರ್ಗದವರು ಯಾರಿದ್ರು ಅವರ ಬೆನ್ನೆಲುಬಾಗಿ ನಿಂತಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವತ್ತಿನ ಅವರ ಕಾಲಾವಧಿಯಲ್ಲಿ ಅವರ ಒಂದು ಕಾಲಾವಧಿಯ ದಿವಸಗಳಲ್ಲಿ ನಿಮ್ಮ ಮುಂದೆ ಪರಿಚಯ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಹಾಗಿದ್ರೆ ಬನ್ನಿ, ನಾವು ಅವ್ರನ್ನ ಇನ್ನು ಯಾರ್ಯಾರೆಲ್ಲ ಸಿಗ್ತಾರೆ ಊರಲ್ಲಿ ಮಾತಾಡ್ಸೋಣ. ಯಾಕಂತಂದ್ರೆ ಹೋಗುವಂತ ನಾವು ಮಡಿಕೇರಿ ಹೋಗುವಂತ ಸಂದರ್ಭದಲ್ಲಿ ನಮಗೆ ಎಡಭಾಗಕ್ಕೆ ಅವ್ರದ್ದು ಕಾಣಿಸ್ತು. ಹಾಗೆ ನಿಮ್ಗೂ ಪರಿಚಯ ಮಾಡುವಂತ ನಾವು ಇವತ್ತು ಪರಿಚಯ ಮಾಡ್ಬೇಕು ಅಂತ ನಾವು ಅನ್ಕೊಂಡು ಬಂದಿದೀವಿ. ಬನ್ನಿ, ಹಾಗಿದ್ರೆ ಯಾರ್ಯಾರೆಲ್ಲ ಸಿಗ್ತಾರೆ, ಅವ್ರ ಸಮಾಧಿ ಹೇಗಿದೆ, ಅವ್ರ ಮನೆ ಯಾವ ತರ ಇದೆ ಅಂತ ನೋಡೋಣ. ಬನ್ನಿ. ಹೇಗಿದ್ರೆ ವೀಕ್ಷಕರೇ, ಎಷ್ಟು ಬೇಸರ ಆಗ್ತಿದೆ ಅಂತಂದ್ರೆ ನೋಡಿ, ನೀವು ರಸ್ತೆ ನೋಡ್ತಾ ಇರ್ಬೋದು. ರಾಜ್ಯ ಕಂಡ ಒಂದು ಉನ್ನತ ಮುಖ್ಯಮಂತ್ರಿಗಳ ಸ್ವಗ್ರಾಮಕ್ಕೆ ಹೋಗುವಂತ ರಸ್ತೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ. ಇಂಥ ಒಂದು ರಸ್ತೆನೆ ನಾವು ರೆಡಿ ಮಾಡಿಸ್ಕೊಳಕ್ ಆಗಿಲ್ಲ ಅಂತಂದ್ಮೇಲೆ ಯಾವ ಸರ್ಕಾರ ಬರ್ಲಿ, ಯಾವುದೇ ಇದ್ ಬರ್ಲಿ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಒಂದು ಸ್ವಗ್ರಾಮ ಅಥವಾ ಸಾಕಷ್ಟು ಜನ ಬರ್ತಾರೆ ಅವರ ಸಮಾಧಿ ನೋಡೋದಕ್ಕೆ, ಅಥವಾ ಅವ್ರು ಹುಟ್ಟಿದ ಊರ್ ನೋಡೋದಕ್ಕೆ, ಅವ್ರು ಹುಟ್ಟಿದ ಮನೆ ನೋಡೋದಕ್ಕೆ. ಬಟ್ ಈ ರಸ್ತೆಗಳು ನೋಡ್ತಿದ್ರೆ ತುಂಬಾನೇ ಬೇಜಾರಾಗುತ್ತೆ, ಬೇಸರ ತರುತ್ತೆ. ಯಾಕಂದ್ರೆ ಯಾವುದೇ ಸರ್ಕಾರ ಬರ್ಲಿ, ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಏನ್ ಮಾಡ್ತಿದ್ದಾರೆ, ಸ್ಥಳೀಯ ಲೋಕಸಭಾ ಸದಸ್ಯರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಣ್ಮುಚ್ಚಿ ಕುಳಿತಿದಾರ ಅಂತ. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಬರೀ ರಸ್ತೆ ಗುಂಡಿಗಳು ಅಲ್ಲಿ ಇಲ್ಲಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗಾಗ್ಲೇ ಸಾಕಷ್ಟು ರಸ್ತೆ ಗುಂಡಿಗಳು ಎಷ್ಟು ನಾವೆಲ್ಲ ಕೇಳ್ಪಟ್ಟಿದೀವಿ. ಈಗೂ ಕೂಡ ಈಗ ಒಂಥರ ಗಣ್ಯ ವ್ಯಕ್ತಿಗಳ ಒಂದು ಸ್ವಗ್ರಾಮಗಳಿಗೆ ನಾವು ಭೇಟಿ ಕೊಡುವಂತ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿದೆ ಅಂತಂದ್ರೆ, ಸೊ ಇದಕ್ಕಿಂತ ವಿಷಾದಕರ ಇನ್ನೊಂದು ಇಲ್ಲ ಅಂತ ನಾನು ಹೇಳ್ತೀನಿ.
ಗೊತ್ತಿಲ್ಲ. ಯಾಕೆಂತಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ರೆಸ್ಪೆಕ್ಟ್, ಯಾಕೆಂದ್ರೆ ಯಾವ್ದೋ ಒಂದು ಫಂಕ್ಷನ್ ಮಾಡ್ಬಿಟ್ಟು ನೀವು ಅವ್ರಿಗೆ ಒಂದು ಹಾರ ತುರಾಯಿಗಳು ಹಾಕ್ಬಿಟ್ಟಿದ್ ಮಾತ್ರಕ್ಕೆ ಬರಲ್ಲ. ಯಾಕಂದ್ರೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳೋದಾದ್ರೆ ಮತ್ತೆ ಗಣ್ಯ ವ್ಯಕ್ತಿಗಳು ಯಾಕೆ ಅವರೊಂದು ಪ್ರತಿಮೆ ಮಾಡಿರ್ತೀರ, ಆ ಪ್ರತಿಮೆಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಕಾರ್ಯಕ್ರಮ ಹುಟ್ಟಿದಬ್ಬನ ಅವರು ಅಥವಾ ಬೇರೆ ಯಾವ್ದೋ ಒಂದು ಕಾರ್ಯಕ್ರಮಗಳು ಇತ್ತು ಅಂತಂದಾಗ ನಿಮ್ಮ ಪಕ್ಷಾತೀತವಾಗಿ ಅಥವಾ ಪಕ್ಷದ ವರ್ಗದವ್ರು ಬಂದು ಒಂದಷ್ಟು ನೀವೇನು ಮಾಡ್ತೀರಿ ಏನು ಕಾರ್ಯಕ್ರಮಗಳು, ಬಟ್ ಅವ್ರಿಗೆ ಕೊಡುವಂತ ಗೌರವ ಸಲ್ಲಿಕೆ, ಯಾಕಂದ್ರೆ ಅವರು ಇರ್ತಕ್ಕಂಥ ಜೀವಿಸಿದಂತ ಸ್ಥಳ ಎಷ್ಟರ ಮಟ್ಟಿಗೆ ಇಟ್ಕೊಬೇಕಾಗಿರೋ ಜವಾಬ್ದಾರಿ ಸರ್ಕಾರವೇ ಆಗಿರ್ತೈತೆ. ಬಟ್ ಯಾವುದೇ ಸರ್ಕಾರ ಬಂದರೂ ಕೂಡ ನೋಡಿ ಎಷ್ಟರ ಮಟ್ಟಿಗೆ ಹಾಳಾಗಿದೆ, ಬೇಜಾರಾಗತ್ತೆ ಇದು. ಕಲ್ಲಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ, ನೀವು ನೋಡ್ತಾ ಇರ್ಬೋದು ನನ್ನ ಎಡಭಾಗಕ್ಕೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಲ್ಲಳ್ಳಿ. ದಿವಂಗತ ದೇವರಾಜ ಅರಸರ್ ಅವರ ಒಂದು ಸ್ವಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ. ಹಾಗೆ ಅವರ ಸಮಾಧಿ ಸ್ಥಳಕ್ಕೆ ನಾವು ಹೋಗ್ಬೇಕು. ನಮ್ಮ ಸ್ಥಳೀಯರು ಇಲ್ಲಿ ಇದೇ ಊರಿನವರು ಅಂತೆ ಒಂದಷ್ಟು. ಸರ್ ನಮಸ್ಕಾರ, ಇದೇ ಊರಿನವರ? ಸರ್ ನಮಸ್ಕಾರ ಸರ್, ಇದೇ ಊರ ನೀವು? ಎಲ್ಲಿ ಸಮಾಧಿ ಸ್ಥಳ ತೋರಿಸ್ತೀರಾ ಹಾಗಾದ್ರೆ? ಹೋಗೋಣ ಸರ್, ಬನ್ನಿ. ಕಲ್ಲಳ್ಳಿ ಗ್ರಾಮದಲ್ಲಿ ದಿವಂಗತ ದೇವರಾಜ ಅರಸರ್ ಅವರ ಒಂದು ಅವರ ಜಾಗ ತೋಟದಲ್ಲಿ ನಾವು ಇವತ್ತು ಇದ್ದೀವಿ. ಅವ್ರ ಸಮಾಧಿ ಸ್ಥಳ ತೋರಿಸೋದಕ್ಕೆ ಬಂದಿದ್ದೀವಿ. ಒಂದಷ್ಟು ನಮ್ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಒಂದಷ್ಟು ಮಾತಾಡ್ಸೋಣ. ಹಾಗೆ ಆ ಸಮಾಧಿ ಬಗ್ಗೆ ಏನೇನು ಇಲ್ಲಿದೆ, ಅವರ ವಿಶೇಷತೆ ಅಥವಾ ಅವ್ರ ಸಮಾಧಿ ಬಗ್ಗೆ ಅವ್ರ ಒಡನಾಟ ಯಾವ ತರ ಇತ್ತು ಅದೆಲ್ಲ ಸ್ವಲ್ಪ ಅವ್ರನ್ನ ಕೇಳಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಸೊ ಅದಕ್ಕೆ ಮುಂಚೆ ಏನಂತಂದ್ರೆ ದೇವರಾಜ ಅರಸರ್ ಅವರು ನಿಮ್ಗೆಲ್ರಿಗೂ ತಿಳಿದಿರತಕ್ಕಂಥದ್ದು ಏನಂತಂದ್ರೆ ಸರಳ ಸಜ್ಜನಿಕೆ ಮಹಾನ್ ವ್ಯಕ್ತಿ ಆಗಿದ್ರು. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರತಕ್ಕಂತ ಇವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಹಾಗೆ ಅವ್ರೇನಂತಂದ್ರೆ ಶೋಷಿತ ವರ್ಗದವರಿಗೆ ಪರವಾಗಿ, ಹಾಗೆ ಹಿಂದುಳಿದ ವರ್ಗದವರ ಪರವಾಗಿ, ಹಾಗೆ ದೀನ ದಲಿತರ ಧ್ವನಿಯಾಗಿ ಯಾವಾಗ್ಲೂ ಇದ್ದಂತವ್ರು ಅವರು. ಯಾಕಂದ್ರೆ ಸಾಕಷ್ಟು ಬಾರಿ ಅವ್ರು 10 ವರ್ಷಗಳ ಕಾಲ ಅವರು 10 ಬಾರಿ ಅವರು MLA ಆಗಿ ಶಾಸಕರಾಗಿ ಇದ್ ಮಾಡಿದ್ದಾರೆ. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರತಕ್ಕಂತ ಇವರು ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಇವ್ರನ್ನ ಪರಿಚಯ ಮಾಡ್ಕೊಡ್ದೇನೆ ಇನ್ಯಾರು ಪರಿಚಯ ಮಾಡ್ಕೊಡ್ಬೇಕಲ್ಲ, ಯಾಕಂದ್ರೆ ಈ ಒಂದು ಜಾಗನ ಪರಿಚಯ ಮಾಡ್ಕೊಡ್ದೇನೆ ಇನ್ಯಾವ ಜಾಗ ಪರಿಚಯ ಮಾಡ್ಕೊಡ್ಬೇಕು ನಿಜವಾಗ್ಲೂ. ಅದಕ್ಕೆ ಪ್ರಜಾಪ್ರಯಣದ ಸೊ ನಮ್ದು ಎಥಿಕ್ಸ್ ಇರೋಂಥದ್ದೇ. ಸೊ ಈ ತರ ಒಂದಷ್ಟು ಜಾಗಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಕಾರಣ ಆಗಿರುತ್ತೆ. ಮುಂದಿನ ದಿವಸಗಳು ಕೂಡ ಇನ್ನೊಂದಷ್ಟು ಇದೆ, ಅದನ್ನು ತೋರಿಸ್ತೀನಿ ಇವತ್ತಿಗೆ ದಿವಂಗತ ದೇವರಾಜ ಅರಸರ್ ಅವರ ಸಮಾಧಿ ಹತ್ರ ಇದ್ದೀವಿ. ಬನ್ನಿ ಆಗಿದ್ರೆ ನೋಡೋಣ ಸಮಾಧಿ ಯಾವ ತರ ಇದೆ, ಇವತ್ತು ಎಷ್ಟರ ಮಟ್ಟಿಗೆ ಅದನ್ನ ಉಳಿಸ್ಕೊಂಡಿದ್ದಾರೆ ಅವ್ರ ಮನೆತನದವರಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು. ಯಾಕೆಂದ್ರೆ ಇವತ್ತು ಗೌರ್ನಮೆಂಟ್ ಒಬ್ಬ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಏನಂದ್ರೆ ಗೌರ್ನಮೆಂಟ್ ಎಷ್ಟು ಅದನ್ನ ಉಳಿಸ್ಕೊಳ್ತಾರೆ, ಎಷ್ಟು ಕಾಲಗಳ ಕಾಲ ಅದನ್ನ ಉಳಿಸ್ಕೊಳ್ತಾರೆ ಅನ್ನೋದು ಇರುತ್ತೆ. ಯಾಕಂದ್ರೆ ನಾನು ಬರ್ತಾನೆ ನಿಮ್ಗೆ ತಿಳಿಸ್ದೆ, ರಸ್ತೆನೆ ಅಷ್ಟರ ಮಟ್ಟಿಗೆ ಹಾಳಾಗಿತ್ತು. ತುಂಬಾ ಬೇಸರ ಆಗ್ತಿದೆ. ಯಾಕೆಂತಂದ್ರೆ ರಾಜ್ಯ ಕಂಡ ಅಥವಾ ದೇಶ ಕಂಡ ಒಬ್ಬ ಮಹಾನ್ ಗಣ್ಯ ವ್ಯಕ್ತಿ ಊರಿಗೆ ಈ ತರ ಇಷ್ಟರ ಮಟ್ಟಿಗೆ ನಮ್ಗೆ ಹಾಳಾಗಿ ರಸ್ತೆ ಗುಂಡುಗಳೆಲ್ಲ ಹಾಳಾಗಿ ಕುಂತಿದೆ ಅಂತಂದ್ರೆ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಸ್ಥಳೀಯ ಲೋಕಸಭಾ ಸದಸ್ಯರಾಗ್ಲಿ ಕಣ್ಮುಚ್ಚಿ ಕುಳಿತಿದ್ದಾರ ಅನ್ನೋದು ಕೂಡ ಪ್ರಶ್ನೆ ಇದಾಗುತ್ತೆ. ಏನಾದ್ರೂ ಸಂಚಿಕೆ ಈ ಒಂದು ಕಾರ್ಯಕ್ರಮದ ಮೂಲಕ ಏನಾದ್ರೂ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ಸೊ ಯಾಕೆಂದ್ರೆ ನಾವು ಕಂಡಂತಹ ಮಹಾನ್ ಗಣ್ಯ ವ್ಯಕ್ತಿಗಳನ್ನ ಉಳಿಸ್ಕೊಬೇಕು, ಬೆಳೆಸ್ಕೊಬೇಕು, ಅವ್ರು ಇರೋಂಥ ಜಾಗನ ನಾವು ತೋರಿಸ್ಬೇಕು. ಬರೋಂತ ಪೀಳಿಗೆಗಳು ಕೂಡ ಅವರು ಯಾವ ತರ ಇದ್ರು ಎಲ್ಲಿ ಅಂತ ಒಂದು ತೋರ್ಸುವಂತ ಜಾಗ ಇದಾಗಿರ್ಬೇಕು, ಇತಿಹಾಸವಾಗಿ ಉಳ್ಕೊಳ್ಳೋಂತ ಜಾಗ ಇದಾಗಿರ್ಬೇಕು ಅಂತಂದ್ರೆ ಅದನ್ನ ಹಾಗೆ ನಾವು ಉಳಿಸ್ಕೊಬೇಕಾಗಿರುತ್ತೆ. ಈ ಪ್ರಕೃತಿಗೆ ಹೊಂದ್ಕೊಂಡಂತೆ ಅವ್ರ ಜಾಗ ಇಲ್ಲಿ ಒಂಥರ ಅಲ್ಲಿ ಬಂದು ಅವರು ಇಲ್ಲಿ ಮಲಗಿದಾರೇನೋ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಅವ್ರದೇ ಜಾಗ ಅಂತ ಹೇಳಿದ್ರು. ನೀವು ನೋಡ್ಬೋದು ಸುತ್ತ ಪೂರ್ತಿ ಹಸಿರು ತೆಂಗಿನ ಮರಗಳು, ಬಾಳೆ ಮರಗಳು, ಇದೆಲ್ಲ ಅವರು ಹುಟ್ಟಾಕ್ದಂತ ಈ ಒಂದು ಜಮೀನು ಜಾಗ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದು ಪ್ರಶಾಂತವಾಗಿ ಮಲಗಿದ್ದಾರೆ. ಬಟ್ ಎಲ್ಲ ಒಂದು ಕಡೆಗೆ ನನಗೆ ಕಾಣಿಸ್ತಾ ಇರ್ತಕ್ಕಂಥ ಏನಂತಂದ್ರೆ ಅಷ್ಟ್ರ ಮಟ್ಟಿಗೆ ಇದು ಒಬ್ರು ರಾಜ್ಯದ 8ನೇ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಮಾಧಿ ಜಾಗದಲ್ಲಿ ನಾವಿದ್ದೀವಿ. ಬಟ್ ಅಷ್ಟ್ರ ಮಟ್ಟಿಗೆ ಹೇಳ್ಕೊಳ್ಳೋಂತ ಅಭಿವೃದ್ಧಿ ಆತರ ಮೇಂಟೆನೆನ್ಸ್ ಈಗ ಇಲ್ದೇನೆ ಕಾಣಿಸ್ತಾ ಇದೆ. ಸೊ ಬನ್ನಿ ಹಾಗಿದ್ರೆ ಮುಂದೆ ನೋಡೋಣ. ದಿವಂಗತ ದೇವರಾಜ ಅರಸರ್ ಅವರ ಬಗ್ಗೆ ಒಂದಷ್ಟು ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ರೈತರ ಮುಖಂಡರಾಗಿರ್ತಕ್ಕಂಥ ನಮ್ಮ ಸ್ಥಳೀಯರು ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? KS ಇಸ್ಕೊಂಡಪ್ಪ ಅಂತ. ಓಕೆ, ರೈತರ ಮುಖಂಡರುಗಳು. ಓಕೆ, ಒಂದಷ್ಟು ರೈತರುಗಳಿಗೆ ಇವಾಗಿರ್ತಕ್ಕಂಥ ಇದರಲ್ಲಿ ಬೆಳೆಗಳು ಅಷ್ಟು ಮಟ್ಟಿಗೆ ಮೊದ್ಲಿಗೂ ಇವತ್ತಿಗೂ ತುಂಬಾ ಅಜಾನವಾದ ಒಂದು ವ್ಯತ್ಯಾಸ ಕಾಣುತ್ತೆ ಅಲ್ಲ? ಇವತ್ತು ರೈತರಿಗೆ ಸಾಕಷ್ಟು ಅನ್ಯಾಯಗಳಾಗ್ತಿದೆ. ಸಾಕಷ್ಟು ಅನ್ಯಾಯ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಆದ್ರೆ ಸರ್ಕಾರಗಳು ಇವತ್ತು
ಕಣ್ಮುಚ್ ಕೂತವೆ. ಆದಷ್ಟು ರೈತರುಗಳಿಗೆ ಭಾರಿ ಅನ್ಯಾಯ ಆಯ್ತಾ ಇದೆ ಸರ್. ಅಂದ್ರೆ ಸರಿಯಾದ ರೀತಿ ವೈಜ್ಞಾನಿಕ ಬೆಲೆ ಯಾವ್ದಕ್ಕೂ ಸಿಗ್ತಾ ಇಲ್ಲ. ಅಂದ್ರೆ ನಮ್ಮ ಏರಿಯಾ ಹುಣಸೂರು, ಪಿರಿಯಾಪಟ್ಟಣ ಅಂಡ್ HD ಕೋಟೆ ಅಂಡ್ ಅರ್ಕಲಗೂಡು ಇದು ಒಂದು ಕಮರ್ಷಿಯಲ್ ಕ್ರಾಪ್ ಟುಬಾಕೋ ಅಲ್ಲಿ ನಾವು ಬೆಳೆದು ನಾವು ಮುಂದೆ ಬಂದಿವಿ ಸರ್. ಇವತ್ತು ಆರ್ಥಿಕವಾಗಿ ಒಂದ್ ಸ್ವಲ್ಪ ಈಗ ಮುಂದೆ ಬಂದಿದ್ದೀವಿ. ಆದ್ರೂ ಕೂಡ ಅದಕ್ಕೆ ಸರಿಯಾದ ಒಂದು ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರಗಳಾಗ್ಬೋದು, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್. ಅಂದ್ರೆ ಈಗ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡ್ಕೊಂಡ್ರೆ ಈ ಮಧ್ಯವರ್ತಿಗಳ ಹಾವಳಿಯಿಂದ ರೈತರುಗಳಿಗೆ ಆಗ್ತಿರತಕ್ಕಂತ ಅನ್ಯಾಯ ಅಂತ ಹೇಳ್ತೀರಿ. ಹೌದು ಸರ್, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಏನ್ ಈ ಮೀಡಿಯೇಟರ್ ಮಧ್ಯವರ್ತಿಗಳ ಹಾವಳಿಯಿಂದ ನಮ್ಮ ರೈತರಿಗೆ ಭಾರಿ ಅನ್ಯಾಯ ಆಯ್ತಾ ಇದೆ. ಸರಿಯಾದ ರೀತಿ ಯಾವುದೇ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಸಿಗ್ತಾ ಇಲ್ಲ. ನಮ್ಗೆ ವೈಜ್ಞಾನಿಕವಾದ ಬೆಲೆ ಕೊಟ್ಟು ಏನಿವತ್ತು ವಿದ್ಯುತ್ ಶಕ್ತಿಯನ್ನ ಖಾಸಗೀಕರಣ ಮಾಡಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಆಲೇ ಚಿಂತನೆ ಮಾಡ್ತವೆ. ಅದಕ್ಕೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ಸರ್, ನಾವು ಹೋರಾಟ ಮಾಡ್ತೀವಿ. ಇವರು ಇದು ಖಾಸಗೀಕರಣ ಮಾಡ್ಬೇಕಾದ್ರೆ ಖಾಸಗೀಕರಣ ಮಾಡಕ್ಕೆ ನಮ್ದು ಸಹಮತ ಇದೆ. ಆದ್ರೆ ನಮ್ಮ ಬೆಳೆದಂತ ಬೆಳೆಗಳಿಗೆ ಏನ್ ನಾವು ಬೆಳಿತೀವಿ, ಉತ್ಪಾದನೆ ಮಾಡ್ತೀವಿ ರೈತ, ಅದಕ್ಕೆ ವೈಜ್ಞಾನಿಕವಾದ ಬೆಲೆ ಫಿಕ್ಸ್ ಮಾಡ್ಲಿ. ನಾವು ವೈಜ್ಞಾನಿಕವಾದ ಬೆಲೆ ನಾವು ಏನು ಒಂದು 1 HP ಈಗ 5 HP ಮೋಟರ್ ಅಳವಡಿಸ್ಕೊಂಡಿದ್ವಿ ಸರ್ IP ಸೆಟ್ಗಳಿಗೆ. ಅದಕ್ಕೆ ನಾವು ವರ್ಷಕ್ಕೆ ಇಷ್ಟು ಕಟ್ತೀವಿ. ಆದ್ರೆ ನಮ್ಮ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಸಿಗ್ಬೇಕು, ಅದು ನಮ್ಮ ಒಂದು ಸಿದ್ಧಾಂತ. ಇವರು ರೈತರಿಗೆ ಸುಮ್ಮನೆ ಇಲ್ಲದ ಅಲ್ಲದ ಇದ್ ಮಾಡಿ ನಮ್ಗೆ ಭಾರಿ ಹಾನಿ ಉಂಟಾಗಿದೆ ಸರ್. ನಮ್ಗೆ ಸರಿಯಾದ ರೀತಿ ಬೆಲೆ ಸಿಗ್ತಾ ಇಲ್ಲ. ಈ ರಾಗಿ ಖರೀದಿ ಕೇಂದ್ರ ಓಪನ್ ಮಾಡವ್ರೆ, ರಿಜಿಸ್ಟ್ರೇಷನ್ ಆಯ್ತಾ ಇದೆ. ಭತ್ತದ ಖರೀದಿ ಕೇಂದ್ರ ಆಗಿಲ್ಲ. ಬರೀ ಸಿದ್ದರಾಮಯ್ಯನವರು ಏನಿದು ವಿಧಾನಸೌಧದಲ್ಲಿ ಮತ್ತು ಬೆಂಗಳೂರಲ್ಲಿ ಸಚಿವ ಸಂಪುಟದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಮೆಕ್ಕೆಜೋಳ ಖರೀದಿ ಆಯ್ತಲ್ಲ. ಇಲ್ಲಿ ಮೆಕ್ಕೆಜೋಳ ಇವತ್ತು 1,500 ರೂಪಾಯಿಗೆ ಮೀಡಿಯೇಟರ್ಗಳು ತಗೋತಾವ್ರೆ. ರೈತ ಪಾಪ ಮಾರ್ತಾ ಇದ್ದಾನೆ. 2,400 ರೂಪಾಯಿ MSP ಬೆಲೆ ಫಿಕ್ಸ್ ಮಾಡೋರು ಸರ್ ಕೇಂದ್ರ ಸರ್ಕಾರ. ಅದ್ರ ಪ್ರಕಾರ ಖರೀದಿ ಮಾಡ್ಬೇಕು. ಹೌದು, ಅದು ನಮ್ಮ ಹೋರಾಟ. ಮತ್ತೆ ನಾವು 23ನೇ ತಾರೀಕು ಇದ್ರ ಬಗ್ಗೆ ಒಂದು ನಮ್ಮ ಮೈಸೂರು ತಾಲೂಕು ಇರುವಾಲದಲ್ಲಿ ಒಂದು ಸಮಾವೇಶ ಇಟ್ಕೊಂಡಿದ್ವಿ ಸರ್. ಅವತ್ತು ಪುಟ್ಟಣ್ಣನವರ ಏನು ದಿವಂಗತ KS ಪುಟ್ಟಣ್ಣವರು ನಮ್ಮ ರೈತ ಸಂಘದ ಮುಖಂಡರು, ಅವ್ರದ ಒಂದು ಪ್ರತಿಮೆಯನ್ನ ಅಲ್ಲಿ ಮಾಡಿದರೆ. ಅದು ಅನಾವರಣಗೊಂಡ ನಂತರ ಜಿಲ್ಲಾ ರೈತ ಸಮಾವೇಶ ನಡೀತದೆ ಸರ್. ಅಲ್ಲಿ ಕೆಲವು ಬೇಡಿಕೆಗಳಿವೆ. ಆ ಬೇಡಿಕೆ ಸರ್ಕಾರ ಮುಂದೆ ಇಡ್ತೀವಿ 23ನೇ ತಾರೀಕು ಮಂಗಳವಾರ. ಓಕೆ ಸರ್, ಒಳ್ಳೇದಾಗ್ಲಿ. ಇವತ್ತು ನಾವು ದೇವರಾಜ ಅರಸು ಸ್ವಗ್ರಾಮಕ್ಕೆ ಬಂದಿದ್ದೀವಿ. ನೀವು ಅದೇ ಊರಿನವರಾಗಿದ್ದೀರಿ ಸರ್. ನೀವು ಕಂಡಂತೆ, ನೀವು ಕೇಳದಂತೆ, ಯಾಕಂದ್ರೆ ರಾಜ್ಯದ ಉನ್ನತೀಕರಣಕ್ಕೆ ಅವರು ನಾಂದಿ ಹಾಡಿದವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರತಕ್ಕಂತ ಗಣ್ಯ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ನೀವು ಕಂಡಂತ ಅವ್ರದ್ದು ಒಂದಷ್ಟು ಇದು ಯಾರ್ಯಾರ್ದು ಏನಂತ ಪರಿಚಯ ಮಾಡ್ಕೊಡ್ಬೋದಾ? ಇದು ದಿವಂಗತ ದೇವರಾಜ ಅವರ ಸ್ಮಾರಕ. ಇದು ಬಲದ ರೈಟ್ ಸೈಡ್ ಅಲ್ಲಿ ಇರೋದು ಚಂದ್ರಪ್ರಭಾ ಅರಸು ಅವ್ರ ಮಗಳು, ಜ್ಯೇಷ್ಠ ಪುತ್ರಿ, ಅವ್ರ ಮಗಳು. ಇದು ಚಂದ್ರಪ್ರಭಾ ಅರಸು. ಓಕೆ. ಮತ್ತೆ ಅವ್ರ ಪಕ್ಕದಲ್ಲಿ ಇರೋದು ಅವ್ರ ಅಳಿಮೆಯ ನಾಗರಾಜ ಅರಸು. ಹೌದೌದು, ಅವ್ರದ್ದು. ಅವ್ರ ಅಳಿಯ ಮತ್ತೆ ಅವ್ರ ಅಳಿನೂ ಇಲ್ಲೇ, ಅವ್ರ ಮಗಳು ಅಳಿಯ ಎಲ್ಲ ಪೂರ್ತಿ ಇಲ್ಲಿಗೆ ಮೈಸೂರಲ್ಲಿ ಇರ್ತಿದ್ರು. ಇಲ್ಲೇ ಅವ್ರನ್ನ ತಂದು ಇಲ್ಲೇ ಮಾಡಿದ್ರು ಸರ್. ಅದು ಸರ್. ಮತ್ತೆ ಅವರು ಅವರ ತಾಯಿಯವರು, ಅವ್ರ ಮಾತೃ ಅವ್ರದ್ದು ಚಿಕ್ಕಮಂಜೂರು. ಇದು ದೇವರಾಜ ಅರಸು ಅವರ ಶ್ರೀಮತಿ ಅವ್ರದ್ದು. ಓಕೆ. ಚಿಕ್ಕಮಣಿ ದೇವರಾಜ ಇಷ್ಟೇ ನೋಡ್ತಿದ್ರಲ್ಲ. ಯಾಕೆಂತಂದ್ರೆ ಇವತ್ತು ಮೇ ಬಿ ಒಂಥರ ಬೇಸರ ಆಗುತ್ತೆ. ಇಷ್ಟರ ಮಟ್ಟಿಗೆ ಹಾಳಾಗಿದೆ, ಇದನ್ನ ಮೇಂಟೆನೆನ್ಸ್ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಯಾಕಂದ್ರೆ ಸಾಕಷ್ಟು ಇತಿಹಾಸವಾಗಿ ಉಳ್ಕೊಳ್ಳೋಂತ ಸ್ಥಳ ಇದು. ಯಾಕಂದ್ರೆ ಯಾರೋ ವ್ಯಕ್ತಿಗಳು, ರೌಡಿಗಳು, ಅವರು ಇವರು ಎಲ್ಲ ಅವ್ರಿಗೂ ಎಲ್ಲ ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಬರ್ತಾರೆ. ಬಟ್ ಇವತ್ತು ರಾಜ್ಯ ಕಂಡ ಉನ್ನತ ಗಣ್ಯ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ದೇಶ ಕಂಡ ಒಬ್ಬ ಹೋರಾಟಗಾರ ಅಂತ ಹೇಳೋದು ತಪ್ಪಾಗಲಾರದು. ಅಂತಹ ದೀನ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಬಟ್ ಇನ್ನು ಮುಂದಾದ್ರೂ ಎಲ್ಲಾದ್ರೂ ಒಂದಷ್ಟು ಮೇಂಟೈನ್ ಆಗತ್ತ ನೋಡ್ಬೇಕು. ಬಟ್ ಸ್ಥಳೀಯರು ಇದಕ್ಕೆ ಏನೋ ಹೇಳ್ತಾರೆ ನೋಡೋಣ. ಸೊ ಯಾಕೆ ಸರ್ ಇಷ್ಟು ಮಟ್ಟಿಗೆ ಅಂದ್ರೆ ಕಾಣಿಸ್ತಾ ಇಲ್ಲ? ಯಾಕಂತಂದ್ರೆ ಒಂದು ಪೇಂಟಿಂಗ್ ಆಗ್ಲಿ, ಅದನ್ನ ನೀಟಾಗಿ ಇಟ್ಕೊಳ್ಳೋದಾಗ್ಲಿ, ಅದೆಲ್ಲ ಕಾಣಿಸ್ತಿಲ್ಲ. ಯಾಕೆ ಸರ್? ಸರ್, ಇದು ನಮ್ಮ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯತೆ. ಒಂದು ವರ್ಷದಲ್ಲಿ ಅವ್ರನ್ನ 2 ದಿವಸ ಮಾತ್ರ ಆಡಿ ಉಗುಳ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಆಗ್ಬೋದು, BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ನವ್ರು ಆಗ್ಬೋದು.
ಏನು ನಮ್ಮನ್ನ ಆಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ವರ್ಷಕ್ಕೆ 2 ಬಾರಿ ಮಾತ್ರ ನಮ್ಮ ಅರಸನವ್ರ ಬಗ್ಗೆ ಮಾತಾಡ್ತಾರೆ. ಯಾವಾಗ ಅಂದ್ರೆ ಪುಣ್ಯ ಸ್ಮರಣೆ ಒಂದು, ಜಯಂತಿ ಒಂದು ವರ್ಷಕ್ಕೆ 2 ಬಾರಿ ಮಾತ್ರ ಅವ್ರ ಬಗ್ಗೆ ಮಾತಾಡ್ತಿರೋದು. ಉಳಿದ ದಿವಸಗಳಲ್ಲಿ ಯಾರುವೆ ಇವ್ರ ಬಗ್ಗೆ, ಇವ್ರ ಒಂದು ಊರಿನ ಬಗ್ಗೆ ಆಗ್ಲಿ, ಇವ್ರ ಇಲ್ಲೇ ನೋಡ್ತಾ ಇದ್ರಲ್ಲ ಸರ್, ಇವತ್ತು ಏನ್ ಈ ಸ್ಮಾರಕ ಭವನ ನೋಡ್ತಾ ಇದ್ರಲ್ಲ ನೀವೇ, ನಾವು ನೀವೆಲ್ಲ ಜೊತೆ ನಿಂತ್ಕೊಂಡು ನೋಡ್ತಾ ಇದೀವಿ. ಮತ್ತೆ ಆ ರಸ್ತೆಗಳು ಬಂದಿರಲ್ಲ ಈಗ, ಆ ರಸ್ತೆಗಳು ಎಲ್ಲ ಹಾಳಾಗಿವೆ. ಆಮೇಲೆ ಊರಲ್ಲಿ ಯಾವುದೇ ಒಂದು 8 ವರ್ಷ ಮುಖ್ಯಮಂತ್ರಿ ಆದಂತ ಧೀಮಂತ ವ್ಯಕ್ತಿ, ದೀನದಲಿತನ ಬಂದು ಹಿಂದುಳಿದ ವರ್ಗಗಳ ನೇತಾರ ಆದ್ರೂ ಕೂಡ ಸರ್ ಅವರು ಮಾಡಿದಂತ ಕೊಡುಗೆಗಳು ಇಡೀ ದೇಶದಲ್ಲಿ ಅವರ ಹೆಸರಿದೆ. ಆದ್ರೂ ಕೂಡ ನಮ್ಮ ಸರ್ಕಾರಗಳು ಯಾವುದೇ ರೀತಿ, ಈಗ ನಮ್ಮ MP ಗಳಾಗ್ಬೋದು, ನಮ್ಮ MLA ಗಳಾಗ್ಬೋದು, ಯಾವುದೇ ರೀತಿ ತಲೆ ಕೆಡಿಸ್ಕೊಂಡು ಅವರ ಊರ್ಗಾಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಸರ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂಬಾಲಕರು ಅಥವಾ ಅವರ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಮೊನ್ನೆ ಎಲ್ಲ ಒಂದ್ ಕಡೆಗೆ ನಾವು ನೋಡಿದ್ವಿ, ಅವತ್ತಿಗೆ ದೇವರಾಜ ಅರಸು, ಇವತ್ತಿಗೆ ಸಿದ್ದರಾಮಯ್ಯನವರು ಅಂತ ಹೇಳ್ತಿದ್ರು ಸರ್. ಹೇಳ್ಕೋಬಹುದು, ಅದ್ರಲ್ಲಿ ಹೇಳಿ ಸಿದ್ದರಾಮಯ್ಯನವರು 2ನೇ ನಾನು ದೇವರಾಜ ಅರಸು ಅಂತ ಹೇಳ್ಕೊತಾವ್ರೆ. ಆದ್ರೆ ದೇವರಾಜ ಅರಸು ಊರ್ಗೆ ನೀವು 2015ನೇ ವರ್ಷದಲ್ಲಿ 2013ರಿಂದ 2018ರವರೆಗೆ ಒಂದು 5 ವರ್ಷ ಮುಖ್ಯಮಂತ್ರಿ ಆದ್ರೆ, ಆ ಟೈಮಲ್ಲಿ 2015 ಇದೇ ನನ್ನ ಗ್ರಾಮಕ್ಕೆ ಬಂದಿ, ಇದೇ ನಮ್ಮ ಅರಸೂರ ಗ್ರಾಮಕ್ಕೆ ಬಂದಿ ಇದು ದತ್ತು ಗ್ರಾಮ ತಕೊಂಡ್ರು. ಅದ್ರಲ್ಲಿ 2 ಮಾತಿಲ್ಲ ಸರ್. ಆದ್ರೆ 10 ಕೋಟಿ ರಿಲೀಸ್ ಮಾಡಿದ್ರು ಅರಸು ಅವರ ಗ್ರಾಮಕ್ಕೆ. ದತ್ತು ಗ್ರಾಮ ತಗೊಂಡು 10 ಕೋಟಿ ಕೆಲಸ ದಯವಿಟ್ಟು ನೀವು ಟಿವಿ ಮಾಧ್ಯಮದಲ್ಲಿ ನೋಡ್ಬೋದಲ್ಲ. 10 ಕೋಟಿ ರಿಲೀಸ್ ಮಾಡಿದ್ರು. ಏನಾಯ್ತು? ಅದೇನಾಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಇದೇ ಹರ್ಷವರ್ಧನ್ DC ಅವರು ಇಡೀ ನನ್ ಗ್ರಾಮಕ್ಕೆ ಬಂದು ಅವರ ಮನೇಲೆ ಕೂತ್ಕೊಂಡು ನಮ್ಮ ಗ್ರಾಮದವರೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಹರ್ಷವರ್ಧನ್ ಇದು ತನಿಖೆಗೆ ಹಾಕ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಹೋದ ಒಂದ್ 8 ದಿವಸದಲ್ಲಿ ಹರ್ಷವರ್ಧನ್ ನಾಪತ್ತೆ ಆದ್ರು. ಅಯ್ಯೋ, ವರ್ಗಾವಣೆ ಮಾಡಿದ್ರು. ಅಂತ ಒಂದು ಅದು ಮುಗೀತದು, ಏನೂ ಆಗಿಲ್ಲ ಸರ್. ಈಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಮಾತಾಡ್ತೀರಿ. ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇದ್ರು, ಯಡಿಯೂರಪ್ಪನ ಸರ್ಕಾರ ಇದ್ರು, ಬೊಮ್ಮಾಯಿ ಸರ್ಕಾರ ಇದ್ರು. ಹೌದು ಇದ್ರು ಸರ್. ಅವ್ರ ಕೊಡುಗೆ ಅವ್ರ ಟೈಮ್ ನಲ್ಲಿ ಸರ್ ಯಾವುದೇ ಕೊಡುಗೆ ಕೊಡ್ಲಿಲ್ಲ ನಮ್ಮ ಅರಸೂರ್ಗೆ. ಸಿದ್ದರಾಮಯ್ಯನವರೇ ಕೊಟ್ಟಿದ್ದು 10 ಕೋಟಿಯ, ಅದ್ರಲ್ಲಿ ಮಾತಿಲ್ಲ. ನಾನು ಹೇಳೋದಾದ್ರೆ, ಪಕ್ಷಾತೀತವಾಗಿ ನಾನು ಮಾತಾಡೋದಾದ್ರೆ, ಆ ಸರ್ಕಾರ ಈ ಸರ್ಕಾರ ಬರಲ್ಲ. ಯಾಕಂದ್ರೆ ರಾಜ್ಯ ಕಂಡ 8ನೇ ಮುಖ್ಯಮಂತ್ರಿಗಳಿಗೆ ಇವತ್ತು ಅವ್ರಿರತ್ತ ಜಾಗ ಅಥವಾ ಅವ್ರ ಇರತ್ತ ಸ್ವಗ್ರಾಮಕ್ಕೆ ಕೊಡುವಂತ ಕೊಡುಗೆಗಳು ಯಾವುದೇ ಸರ್ಕಾರ ಬರಲಿ ಅದಕ್ಕೆ ಕೊಡುಗೆಯಾಗಿ ಕೊಡ್ಬೇಕು. ಪ್ರತಿ ವರ್ಷನೂ ಕೂಡ ಅದನ್ನ ಯಾವ ರೀತಿ ಅಭಿವೃದ್ಧಿ, ಯಾವ ರೀತಿ ಮೇಂಟೆನೆನ್ಸ್ ಅಂತ ಅದನ್ನ ಮಾಡ್ತಾ ಹೋಗ್ಬೇಕು. ಈಗ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾವು ಅನ್ನೋದಲ್ಲ ಅಥವಾ ಇನ್ನೊಬ್ರು ಸರ್ಕಾರಕ್ಕೆ ಮಾಡೋಲ್ಲ. ಪ್ರತಿ ವರ್ಷ ಅವ್ರು ಏನ್ ಇವತ್ತು ನಾವು ದಿವಂಗತರಾಗಿ ಈ ಒಂದು ಪ್ರಶಾಂತ ಸ್ಥಳದಲ್ಲಿ ಅವರು ಮಲಗಿದ್ರು, ಅವತ್ತಿನ ಇವತ್ತಿನವರೆಗೂ ಅವ್ರಿಗೆ ಕೊಡ್ಬೇಕಾಗಿರೋಂತ, ಯಾಕಂದ್ರೆ ನಾವು ಬರೋಂತ ಜಾಗ ಆಗಿರ್ಬೋದು ಅಥವಾ ಸ್ವಗ್ರಾಮ ಅಂತ ಏನು ಅಭಿವೃದ್ಧಿ ಕಾಣಿಸ್ತಿಲ್ಲ. ಜಾಗಗಳು ಅವ್ರು ಉಳ್ಕೊಂಡಿರೋಂತ ಮನೆ, ಇವತ್ತು ಅವರ ಏನು ಈ ಸ್ಮಾರಕ ಭವನ ಎಷ್ಟರ ಮಟ್ಟಿಗೆ ಇರ್ಬೇಕಾಯ್ತು ಅಂತಂದ್ರೆ ಅದು ಕಾಣಿಸ್ತಾ ಇಲ್ಲ ನಮ್ಗೆ. ಕರೆಕ್ಟ್ ಅಲ್ವಾ ಸರ್? ಯಾಕಂದ್ರೆ ಯಾವ್ದೋ ಒಂದು ಸರ್ಕಾರಕ್ಕೆ ನಾವು ಹೇಳೋದಿಲ್ಲ. ಕರೆಕ್ಟ್ ಸರ್, ನೀವು ಹೇಳೋದು ಯಾವುದೇ ಸರ್ಕಾರಗಳಲ್ಲಿ ಈ ಪುಣ್ಯಾತ್ಮನಿಗೆ ಅವರು ಯಾವುದೇ ಸರ್ಕಾರ ಬರಲಿ, ಅವರ ಒಂದು ಊರಿಗೆ ಗ್ರಾಮಕ್ಕೆ ಇವತ್ತು ಅವ್ರ ಸ್ಮಾರಕ ಭವನ, ಒಂದು ಮ್ಯೂಸಿಯಂ, ಒಂದು ಇತಿಹಾಸದ ಉಳಿದ ಗ್ರಾಮ ಆಗಬೇಕು. ಹೌದು. ಯಾತ್ರಾರ್ಥಿಗಳು ಯಾರೇ ಬರ್ಲಿ, ಎಲ್ಲಿಂದ ಬರ್ಲಿ, ಅವರು ಒಂದ್ ದಿವಸ ಬಂದು ಇಲ್ಲಿ ನೆಮ್ಮದಿಯ ಕೂತು ಇಲ್ಲಿ ಒಂದು ಯಾತ್ರಿಕ ಸ್ಥಳ ಆಗ್ಬೇಕು ಅಂತ ನಮ್ಮ ಆಸೆ ಇದೆ. ಹೌದು, ಒಂದು ಯಾತ್ರಿಕ ಸ್ಥಳ ಆಗ್ಬೇಕಿದು. ಒಂದು ಅರಸು ಬಗ್ಗೆ ಏನು ನಾಡ ಕಂಡಂತ ಧೀಮಂತ ನಾಯಕನ ಊರಿನಲ್ಲಿ ಒಂದು ಯಾತ್ರಿಕರು ಬಂದು ಹೋಗೋ ಜಾಗ. ಒಂದು ವೀರಾಪೇಟೆ ಕಡೆ ಹೋಗೋ, ಇಲ್ಲಿ ಪಕ್ಕದಲ್ಲಿ ಒಂದು NH ರೋಡ್ ಇದೆ, ಆ ಕಡೆ BM ಇದೆ, ಬ್ಯಾಂಗ್ಳೂರ್ ಟು ಮಂಗಳೂರು ರೋಡ್. ಈ ಮಧ್ಯದಲ್ಲಿ ಊರಿದೆ. ಆ ಕಡೆ ಎಲ್ಲಾರು ಬಂದು ಹೋಗ್ಬೋದು, ಈ ಕಡೆ ಎಲ್ಲಾರು ಒಂದು ಯಾತ್ರಿಕ ಸ್ಥಳ ಆಗ್ಬೇಕು ಅಂತ ನಮ್ಮ ಆಸೆ. ಅದೇ ರೀತಿ ಮಾಡಿಸ್ತೀವಿ ಅಂತ ನಮ್ಮ MLC ವಿಶ್ವನಾಥ್ ಅವರು ಹೇಳಿದ್ರು ಸರ್. ಆಗ ಪ್ರೆಸೆಂಟ್ MLA ಮಂಜುನಾಥ್ ಅವರು ಏನು ನಮ್ಗೆ 2015ರಲ್ಲಿ 10 ಕೋಟಿ ರಿಲೀಸ್ ಮಾಡಿ ಏನ್ ದತ್ತು ಗ್ರಾಮ ತಗೊಂಡ್ರು ಸಿದ್ದರಾಮಯ್ಯನವರು, ಆ ಟೈಮಲ್ಲಿ ನಮ್ಮ HB ಮಾಜಿ MLA ಮಂಜಣ್ಣ ಅವರು ಇದ್ರು. ನಮ್ಮ ವಿಶ್ವನಾಥ್ ಅವರು ಈ ಒಂದು ಕಮಿಟಿಗೆ ಅಧ್ಯಕ್ಷರಾದ್ರು. ಹೌದು. ಯಾವ್ದಕ್ಕೆ ಏನು ಘೋಷಣೆ ತಗೊಳ್ಳೋದು ಸರ್, ದತ್ತು ಗ್ರಾಮ ಇದೊಂದು ಕಮಿಟಿ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು.
ಅವರು ನಮ್ಗೆ ಏನ್ ಹೇಳಿದ್ರು ಅಂದ್ರೆ MLC ಅವರು ಏನ್ ಆಗ್ಬೇಕು ಈ ಊರಿಗೆ ನಿಮ್ ಗ್ರಾಮನ ಕರೆದಿ ನಾನು ಸಭೆ ಮಾಡಿ ಒಂದು ಕ್ರಿಯಾ ಯೋಜನೆ ಒಂದು ಪಟ್ಟಿ ತಯಾರು ಮಾಡಿ ಏನೇನ್ ಕೆಲಸ ಆಗ್ಬೇಕು ಕೆರೆಗೆ ನೀರ್ ಬಿಡೋದಾಗ್ಬೋದು. ಸರ್ ಪುಣ್ಯಾತ್ಮ ಕನಸು ನನಸಾಗ್ಲಿಲ್ಲ.